ರೈತರ ದೀರ್ಘಕಾಲದ ಬಾಕಿ ಇರುವ ಅರ್ಜಿಗಳನ್ನು ಇತ್ಯರ್ಥಪಡಿಸಲು ಮತ್ತು ರೈತರಿಗೆ ನ್ಯಾಯ ಒದಗಿಸಲು ತಾಲೂಕಿನ ಎಲ್ಲ ಹೋಬಳಿಗಳ ನಾಡ ಕಚೇರಿಗಳ ಮುಂದೆ ರೈತ ಸಂಘದ ವತಿಯಿಂದ ಜನಸಂಪರ್ಕ ಸಭೆಯನ್ನು ಆಯೋಜಿಸಲು ನಿರ್ಧರಿಸಲಾಗಿದೆ. ಈ ಸಭೆಗಳಲ್ಲಿ ಅತ್ಯಂತ ವಿಳಂಬವಾಗಿರುವ ಅರ್ಜಿಗಳನ್ನು ರೈತರಿಂದಲೇ ನೇರವಾಗಿ ಸಂಗ್ರಹಿಸಿ ತಾಲೂಕು ಕಚೇರಿಯ ಮುಂದೆ ಬೃಹತ್ ಚಳುವಳಿ ನಡೆಸಲಾಗುವುದು ಎಂದು ಮುಖಂಡರು ತಿಳಿಸಿದ್ದಾರೆ. ಈ ಹೋರಾಟದ ದಿನಾಂಕಗಳನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ರೈತ ಮುಖಂಡರಾದ ಸುನಿಲ್ ಕುಮಾರ್ ಅವರು ಹೇಳಿದ್ದಾರೆ. ರೈತರ ಕೆಲಸ ಕಾರ್ಯಗಳ ಅನಗತ್ಯ ವಿಳಂಬ ಸುಮಾರು 3 ತಿಂಗಳಿಂದ ಹಿಂದಕ್ಕೆ ತಗೊಳ್ಳೋಣ. ನಾವು ಅನೇಕ ರೈತರುಗಳು ಇವತ್ತು ಕಚೇರಿಗೆ ಅಲ್ದು ಸುಸ್ತಾಗಿದ್ದಾರೆ. ಹಾಗಾಗಿ ತಾಲೂಕಿನ ಎಲ್ಲ ಹೋಬಳಿಯ ನಾಡ ಕಚೇರಿಗಳ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಒಂದು ಜನಸಂಪರ್ಕ ಸಭೆಯನ್ನು ಆಯೋಜಿಸಿ ಅತ್ಯಂತ ವಿಳಂಬಗೊಂಡಿರ್ತಕ್ಕಂಥ ಅರ್ಜಿಗಳನ್ನು ಕಲೆ ಹಾಕಿ ಅವುಗಳೆಲ್ಲವನ್ನೂ ಕೂಡ ತಾಲೂಕು ಕಚೇರಿ ಮುಂದೆ ಚಳವಳಿ ರೂಪಿಸಿ ಅದಕ್ಕೆ ನ್ಯಾಯ ಪಡೆಯೋದಕ್ಕೋಸ್ಕರ ಅನೇಕ ಸಂಘ ಸಂಸ್ಥೆಗಳ ಸಲಹೆ ಪಡೆದು ಸಹಕಾರದೊಂದಿಗೆ ಒಂದು ಚಳವಳಿ ಮಾಡಲಾಗುವುದು. ಅದಕ್ಕೆ ದಿನಾಂಕವನ್ನು ಹೋಬಳಿ ನಾಡ ಕಚೇರಿಗಳ ಮುಂದೆ ಯಾವತ್ತು ನಾವು ಅರ್ಜಿ ಸ್ವೀಕಾರ ಮಾಡಕ್ಕೆ ಹೋಗ್ತೀವಿ, ತಾಲೂಕು ಆಫೀಸ್ ಮುಂದೆ ಯಾವತ್ತು ಚಳವಳಿ ರೂಪಿಸ್ತೀವಿ ಅಂತಕ್ಕಂಥ ದಿನಾಂಕವನ್ನು ಸದ್ಯದಲ್ಲೇ ಹೊರಹಾಕಲಾಗುವುದು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ತಾಲೂಕಿನಲ್ಲಿರುವ ನಕಾಶೆ ಬಂಡಿ ದಾರಿಗಳು ಮತ್ತು ಕಾಲ್ದಾರಿಗಳ ಒತ್ತುವರಿ ಸಮಸ್ಯೆಯು ಗಂಭೀರವಾಗಿದ್ದು, ಸಾರ್ವಜನಿಕ ಹಾಗೂ ಸರ್ಕಾರಿ ಭೂಮಿಯಾಗಿರುವ ಈ ರಸ್ತೆಗಳನ್ನು ಸಂರಕ್ಷಿಸುವಲ್ಲಿ ತಾಲೂಕು ದಂಡಾಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದು ರೈತ ಮುಖಂಡರು ದೂರಿದ್ದಾರೆ. ರೈತರು ತಮ್ಮ ಹಕ್ಕಿನ ದಾರಿಗಳನ್ನು ಬಿಡಿಸಿಕೊಡುವಂತೆ ನಿರಂತರವಾಗಿ ಮನವಿ ಮಾಡುತ್ತಿದ್ದರು. ಇಂದಿಗೂ ಒತ್ತುವರಿದಾರರ ಕೈಯಲ್ಲೇ ದಾರಿಗಳು ಉಳಿದುಕೊಂಡಿವೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಆದರೆ ಬಹಳ ದುರ್ದೈವ ಅಂತಂದರೆ ಇವತ್ತು ಬಂಡಿದಾರಿಗಳು, ನಕಾಶೆ ಕಂಡ ಬಂಡಿದಾರಿಗಳು ಹಾಗೂ ಕಾಲುದಾರಿಗಳು ಇವತ್ತು ಮೂಲಭೂತ ಸೌಕರ್ಯದ ಮೊದಲ ಆದ್ಯತೆ ಅದನ್ನು ಇವತ್ತು ಸರ್ಕಾರದ ಭೂಮಿ, ಸಾರ್ವಜನಿಕ ಭೂಮಿ, ಅದು ನಕಾಶೆ ರಸ್ತೆಗಳು, ಕಾಲ್ದಾರಿಗಳು ಅದನ್ನು ಇವತ್ತು ಸಂರಕ್ಷಣೆ ಮಾಡಿಕೊಳ್ಳೋದ್ರಲ್ಲಿ ತಾಲೂಕು ದಂಡಾಧಿಕಾರಿಗಳು ವಿಫಲವಾಗಿದ್ದಾರೆ. ಯಾಕಂತಂದ್ರೆ ಇವತ್ತು ಅನೇಕ ರೈತರುಗಳು ನಮಗೆ ನಕಾಶೆ ಬಂಡಿ ರಸ್ತೆ ಬಿಡಿಸ್ಕೊಡಿ, ಕಾಲ್ದಾರಿ ಬಿಡಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಇವತ್ತು ಒತ್ತುವರಿದಾರರ ಕೈಯಿಂದಲೇ ಅದು ಆ ಜಾಗ ಸ್ವಾಧೀನದಲ್ಲಿದೆ, ಅವರೇ ಬಳಸ್ಕೊಂಡಿದ್ದಾರೆ. ಬಿಟ್ಟರೆ ಇವತ್ತಿಗೂ ಕೂಡ ಆಸ್ತಿಯನ್ನು ಸರ್ಕಾರ ಮರಳಿ ಪಡೆಯುವಲ್ಲಿ ವಿಫಲ ಆಗ್ತಾ ಇದೆ. ಜೊತೆಗೆ ರೈತರಿಗೆ ಆಗಬೇಕಾದಂತಹ ದಾರಿ ಸಮಸ್ಯೆಗಳು ಇನ್ನೂ ಉಲ್ಬಣಗೊಳ್ತಾ ಇದ್ದಾವೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ನಕಾಶೆ ಬಂಡಿ ರಸ್ತೆ, ಕಾಲುದಾರಿ ಹಾಗೂ ಅನಗತ್ಯವಾಗಿ ವಿಳಂಬ ಆಗ್ತಿರ್ತಕ್ಕಂಥ ರೈತರ ಅರ್ಜಿಗಳ ವಿಲೇವಾರಿ ಇವೆಲ್ಲವನ್ನು ಆಧಾರವಾಗಿಟ್ಕೊಂಡು ತಾಲೂಕು ಪ್ರವಾಸ ಕೈಗೊಂಡು ಹೋಬಳಿ ಮಟ್ಟದಲ್ಲಿ ಎಲ್ಲ ನಾಡ ಕಚೇರಿಗಳ ಮೂಲಕ ರೈತರಿಂದ ಅರ್ಜಿ ಆಹ್ವಾನ ಮಾಡಿ ಒಂದು ಚಳವಳಿಯನ್ನು ಮಾಡಲು ತೀರ್ಮಾನ ಕೈಗೊಳ್ಳಲಾಗಿದೆ. ಸದ್ಯದಲ್ಲೇ ಈ ಎರಡೂ ಚಳವಳಿಗಳು ಕೂಡ ಸಾಂಗವಾಗಿ ನಡೆಯಲು ರೈತರು ಹಾಗೂ ವಿವಿಧ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಇದಕ್ಕೆ ಸಹಕಾರ ನೀಡಲಿಕ್ಕೆ ಬದ್ಧರಿದ್ದಾರೆ. ಹಾಗಾಗಿ ಎರಡೂ ಹೋರಾಟಗಳನ್ನು ಅತಿ ಶೀಘ್ರವಾಗಿ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರೂಪಿಸ್ತಾ ಇದೆ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ.